ನಮಸ್ಕಾರ ಎಲ್ಲರಿಗೂ. ಬಾಯ್ಸ್ ರೆಸಿಪೀಸ್ ಅಡುಗೆ ಚಾನಲ್‌ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ಗೋಂಗೂರ ಚಟ್ನಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಒಂದು ಪ್ಯಾನ್‌ಗೆ 3 ಸ್ಪೂನ್ ಆಗೋಷ್ಟು ಮೆಂತ್ಯ ಹಾಕ್ಕೊಳ್ಳಿ. ಮತ್ತೆ 2 ಸ್ಪೂನು ಸಾಸಿವೆ ಹಾಕ್ಕೊಳ್ಳಿ. ಮತ್ತೆ ಲೋ ಫ್ಲೇಮಲ್ಲಿಟ್ಟು ಇದನ್ನ ಒಂಚೂರು ಹುರ್ಕೊಳ್ಳಿ. ನೋಡಿ ಈ ಥರ ಲೋ ಫ್ಲೇಮಲ್ಲಿಟ್ಟು ಹುರ್ಕೊಳ್ಳಿ. ಇದನ್ನ ಹಾಗೆ ಒಂದು ಸ್ವಲ್ಪ ಹುರ್ಕೊಂಡು ಅದೆತ್ತಿ ಒಂದು ಸಪ್ರೇಟ್ ಪ್ಲೇಟಲ್ಲಿ ಇಟ್ಕೊಳ್ಳಿ. ಮತ್ತೆ ಅದೇ ಪ್ಯಾನ್‌ಗೆ ಒಂದು 4 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಒಂಚೂರು ಕಾಯ್ತಾ ಇದ್ದಂಗೆ ಒಂದು 8ರಿಂದ 10 ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಇದನ್ನು ಕೂಡ ಲೈಟಾಗಿ ಸ್ವಲ್ಪ ಹುರ್ಕೊಳ್ಳಿ. ಮತ್ತೆ ಇದನ್ನು ಕೂಡ ಒಂದು ಸಪ್ರೇಟ್ ಒಂದು ಪ್ಲೇಟಲ್ಲಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಮತ್ತೆ ಒಂದು 8ರಿಂದ 9 ಬೆಳ್ಳುಳ್ಳಿ ಅದನ್ನ ಕೂಡ ಹಾಕ್ಕೊಳ್ಳಿ. ಒಂಚೂರು ಜಜ್ಜಿ ಹಾಕ್ಕೊಳ್ಳಿ. ಈಗ ಇದನ್ನ ಕೂಡ ಒಂದು ಸಪ್ರೇಟ್ ಪ್ಲೇಟಲ್ಲಿ ಇಟ್ಕೊಳ್ಳಿ. ಮತ್ತೆ ಈಗ ಅದೇ ಪ್ಯಾನ್‌ಗೆ ಎಣ್ಣೆ ಎಲ್ಲ ತೆಗೆದಿಟ್ಟು ನಾವಿವಾಗ ತಗೊಂಡಿರೋ ಗೋಂಗೂರ ಸೊಪ್ಪನ್ನ ಹಾಕ್ಕೊಳ್ಳೋಣ. ಇದನ್ನ 4ರಿಂದ ಒಂದು 5 ಸರಿ ಕ್ಲೀನಾಗಿ ತೊಳಿರಿ. ಇಲ್ಲಾಂದ್ರೆ ಅದು ಮಣ್ಣು ಮಣ್ಣು ಹಾಗೇ ಇರುತ್ತೆ. ಈಗ ಈ ಥರ ಈ ಪ್ಯಾನಲ್ಲಿ ಹಾಕ್ಕೊಳ್ಳೋಣ ಎಲ್ಲ ಸೊಪ್ಪನ್ನ. ಇದು ಒಂದು ಫುಲ್ ಕಟ್ ಸೊಪ್ಪು. ಇದಕ್ಕೆ ಒಂದು 2 ಹಸಿಮೆಣಸಿನಕಾಯಿ ಹಾಕ್ಕೊಳ್ಳೋಣ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತೆ ಇದನ್ನ ನಾವು ಸ್ವಲ್ಪ ಕಲಿಸ್ಕೊಟ್ಟು ಕ್ಲೋಸ್ ಮಾಡಿ ಇಟ್ಬಿಡೋಣ. ಒಂದು 5ರಿಂದ 10 ನಿಮಿಷ ಆದಮೇಲೆ ನೋಡಿ ಸೊಪ್ಪು ಈ ಥರ ಬೆಂದಿರುತ್ತೆ. ಇದನ್ನ ಹಾಗೆ ಸ್ವಲ್ಪ ಕಲಿಸ್ಕೊಂಡು ನೋಡಿ ಕ್ಲೀನಾಗಿ ಬೇಯ್ತಾ ಇದೆ. ಇನ್ನೂ ಒಂಚೂರು ಒಂದು 5ರಿಂದ 6 ನಿಮಿಷ ಇಟ್ಟರೆ ಅದು ಕರೆಕ್ಟಾಗಿ ಬೆಂದೋಗ್ಬಿಡುತ್ತೆ. ಮತ್ತೆ ಒಂದು ಚಿಕ್ಕ ಈರುಳ್ಳಿ, ಒಂದು 5ರಿಂದ 6 ಈರುಳ್ಳಿ ತಗೊಂಡು ಕಟ್ ಮಾಡಿ ಅದನ್ನ ಕೂಡ ಹಾಕ್ಕೊಳ್ಳಿ ಒಂದು ಪ್ಯಾನಲ್ಲಿ. ಮತ್ತೆ ಒಂದು 2 ಸ್ಪೂನ್ ಸಾಸಿವೆ ಹಾಕಿ ಚೆನ್ನಾಗಿ ಈ ಥರ ಹುರ್ಕೊಳ್ಳಿ. ಮತ್ತೆ ಇದನ್ನ ಕೂಡ ಒಂದು ಸಪ್ರೇಟ್ ಪ್ಲೇಟಲ್ಲಿ ಇಟ್ಕೊಳ್ಳಿ. ಇವಾಗ ನಾವು ಮಿಕ್ಸಿಗೆ ಹಾಕಕ್ಕೆ ಎಲ್ಲಾನು ಹಾಕ್ಕೊಳ್ಳೋಣ. ಮೆಂತ್ಯ ಆಗಿರಲಿ, ಮತ್ತೆ ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ ಆಗಿರಲಿ, ಇದನ್ನ ಫಸ್ಟು ಗ್ರೈಂಡ್ ಮಾಡ್ಕೊಂಬಿಡೋಣ. ಮತ್ತೆ ಈಗ ಸೊಪ್ಪು ಹಾಕ್ಕೊಬಿಡೋಣ ನಾವು. ನೋಡಿ ಇದನ್ನ ಕೂಡ ಕ್ಲೀನಾಗಿ ನಾವು ಗ್ರೈಂಡ್ ಮಾಡ್ಕೊಂಡ್ರೆ ಈ ಥರ ಆಗುತ್ತೆ. ಮತ್ತೆ ಇವಾಗ ಈರುಳ್ಳಿ ಮತ್ತೆ ಆ ಸಾಸಿವೆ ಹಾಕಿ ನಾವು ಸ್ವಲ್ಪ ಹುರ್ಕೊಂಡಿದ್ವಲ್ಲ ಅದನ್ನ ಕೂಡ ಹಾಕಿದ್ರೆ ಗೋಂಗೂರ ಚಟ್ನಿ ಕ್ಲೀನಾಗಿ ನಾವು ಇದು ಮಾಡ್ಕೊಳ್ಳೋಣ. ಇವಾಗ ಅದೇ ಪ್ಯಾನ್‌ಗೆ ಒಂಚೂರು ಎಣ್ಣೆ ಹಾಕ್ಬಿಟ್ಟು ಇವಾಗ ನಾವು ಗ್ರೈಂಡ್ ಮಾಡ್ಕೊಂಡಿರೋ ಈ ಫುಲ್ಲು ಚಟ್ನಿ, ಗೋಂಗೂರ ಚಟ್ನಿನ ಹಾಕಿ ಒಂಚೂರು ಒಂದು 5ರಿಂದ 6 ನಿಮಿಷ ಇದನ್ನ ಕ್ಲೀನಾಗಿ ನಾವು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ನೋಡಿ ಈಗ ಗೋಂಗೂರ ಚಟ್ನಿ ರೆಡಿ ಆಗಿದೆ. ಇದನ್ನ ನೀವು 1 ವಾರ 15 ದಿವಸ ಕೂಡ ಫ್ರಿಡ್ಜಲ್ಲಿ ಇಟ್ಕೊಂಡು ಆರಾಮಾಗಿ ವೈಟ್ ರೈಸ್‌ಗೆ, ಪೂರಿಗೆ, ಚಪಾತಿಗೆ ಎಲ್ಲ ತಿನ್ಬೋದು. ವೈಟ್ ರೈಸು, ತುಪ್ಪ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ವೈಟ್ ರೈಸು, ಗೋಂಗೂರ ಚಟ್ನಿ ಮತ್ತೆ ಅದ್ರ ಜೊತೆಗೆ ಟೇಸ್ಟಿಯಾಗಿರೋಕ್ಕೋಸ್ಕರ ಒಂದು ಹಾಫ್ ಬಾಯ್ಲ್ ಹಾಕ್ಕೊಂಡಿದ್ದೀನಿ. ನೀವು ಇದೇ ಥರ ರುಚಿಯಾಗಿ ಗೋಂಗೂರ ಚಟ್ನಿ ಮಾಡಿ, ಈಸಿಯಾಗಿ ಮಾಡಿ, ಆರಾಮಾಗಿ ಟೇಸ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.